ರಮಣ ಈ ತರಕಾರಿ ತಗೊಂಡು ಎಲ್ಲ ಕ್ಯಾಮೆ ಮುಗಿಸಿ ಗಡ್ಡಿ ತಗೋಬಾ, ನಾನು ಅಲ್ಲಿಗೆ ಬರ್ತೀನಿ, ಸರಿನಾ? ಒಟ್ಟಿಗೆ ಮನೆಗೆ ಹೋಗಮ್ಮ. ನೀನೇನಣ್ಣ ನಿಂತ್ಕೊಂಡು ಓಡು ಓಡು. ಬರ್ತೀನಿ ಅಂದ್ಮೇಲೆ ಬರ್ಬೇಕು. ಕೆಲ್ಸ ಇರ್ಬೋದೇನೋ ಒಪ್ಕೊಳ್ಳೋಣ, ಆದ್ರೆ ಕಮಿಟ್ಮೆಂಟ್ ಇರ್ಬೇಕಲ್ವಾ? ಬರ್ಬೋದಾ? ಓಹ್, ಬನ್ನಿ ಬನ್ನಿ, ಒಳಗೆ ಬನ್ನಿ. ಜಾನಕಿ, ರಾಮು ಅವ್ರು ಎಂತ ಕೆಲಸ ಮಾಡಿದ್ರು ಗೊತ್ತಾ? ಯಾಕಮ್ಮ, ಏನಾಯ್ತು? ಅವ್ರು ಲೇಟಾಗಿ ಬಂದ್ರು ಅನ್ನೋ ಕೋಪನ 1 ನಿಮಿಷದಲ್ಲೇ ಹೋಗ್ಲಾಡ್ಸ್ಬಿಟ್ರು. ಅವತ್ತು ಮನೇನ ಕಬ್ಬಿನ ಗದ್ದೆ ಮಾಡಿದ್ರಲ್ಲ, ಹಾಗೆ ಇವತ್ತು ಬಾಳೆಗೊನೆ ತಂದು ಹಾಕಿದ್ದಾರೆ. ಈ ಹಳ್ಳಿಯವ್ರ ಮನ್ಸೇ ಮನ್ಸು. ಅಮ್ಮ, ಏನಮ್ಮ ಇಷ್ಟೊತ್ತಲ್ಲಿ ಹಾಲು? ಅವ್ರಾಗೆ ಹಾಲು ಕುಡಿ ಅಂತ ಕೇಳಿದ್ಮೇಲೆ ಇಲ್ಲ ಅಂತ ಹೇಳಕ್ಕಾಗತ್ತಾ? ಅದ್ರ ಜೊತೆಗೆ ನಿಮ್ಮ ಅಪ್ಪ ಬೇರೆ ನಾನು ಇವತ್ತು ಹಾಲು ಕುಡಿತೀನಿ ಅಂತಾರೆ. ತಗೋ, ಇದನ್ನ ತೊಗೊಂಡೋಗಿ ಅವ್ರಿಗೆ ಕೊಟ್ಬಾ. ನಾನು ಪಲ್ಯ ಬಿಸಿ ಮಾಡ್ತೀನಿ, ಇನ್ನೊಂದು 10 ನಿಮಿಷದಲ್ಲಿ ಊಟಕ್ಕೆ ಕೊಡ್ಬೋದು. ನೀನೇ ತೊಗೊಂಡೋಗಿ ಕೊಡಮ್ಮ. ಯಾಕೆ ಜಾನು, ಅವ್ರ ಮೇಲೆ ಇನ್ನೂ ಕೋಪ ಹೋಗಿಲ್ವಾ ನಿನಗೆ? ಮತ್ತಿನ್ನೇನಮ್ಮ, ಊಟಕ್ಕೆ ಬರೋ ಟೈಮ್ ಆಯ್ತು. ನಿಮಗೆ ಬಾಳೆಗೊನೆ ಕೊಟ್ಟಿದ್ದಕ್ಕೆ ಸಮಾಧಾನ ಆಗಿರ್ಬೋದು, ಆದ್ರೆ ನನಗಾಗಿಲ್ಲ. ಸರಿಮಾ, ನಾನೇ ಹೋಗಿ ಕೊಟ್ಟು ಬರ್ತೀನಿ. ನಾನು ಒಂದು ಸ್ವಲ್ಪ ಕಷ್ಟಪಟ್ಟು ನಂದೇ ಬುದ್ಧಿ ಉಪಯೋಗಿಸಿ ಒಂದು ಚಿಕ್ಕ ತೋಟ ಮಾಡಿದ್ದೀನಿ, ನೋಡ್ತೀರಾ? ಹೌದಾ? ಎಲ್ಲಿ? ಇಲ್ಲ, ಹೊರಗೆ ಬನ್ನಿ. ರೀ, ನೀವು ಕೂತ್ಕೊಳ್ಳಿ. ಮೊದಲು ಹಾಲು ಕುಡೀರಿ, ಆಮೇಲೆ ಊಟ ಮಾಡಿ. ಮಿಕ್ಕಿದನ್ನೆಲ್ಲ ನಿಧಾನಕ್ಕೆ ಆಮೇಲೆ ನೋಡಬಹುದು. ತಗೊಳ್ಳಿ. ಅದು ಸರಿನೇ. ಇಷ್ಟೊಂದು ಹಾಲೇನೆ? ಇದು ಕುಡಿದ್ರೆ ಊಟ ಇನ್ನೇನು ಮಾಡೋದು? ಇನ್ನೊಂಚೂರು ಹಾಲು ಬೇಕಾ? ನಾನಿದಿನ್ನೂ ಕುಡ್ದಿಲ್ಲ, ತಗೊಳ್ಳಿ. ಅಲ್ಲ, ಬೇಡ. ಹಾಲನ್ನ ಮೇಡಮ್ ತಗೊಬತ್ತಾರೆ ಅನ್ಕೊಂಡ್ರೆ ಅವ್ರು ಕಾಣ್ತಾನೆ ಇಲ್ವಲ್ಲ. ಏನು ನೋಡ್ತಿದ್ದೀರಾ? ಇನ್ನೂ ಹಾಲು ಬೇಕಾ? ಹಾಂ, ಆಗ್ಬೋದು, ತಗೊಬನ್ನಿ. ಇದೇನಮ್ಮ, ಇಷ್ಟು ಬೇಗ ಖಾಲಿ ಮಾಡಿದ್ರ? ಅಪ್ಪ ಹಾಲೇ ಕುಡಿಯಲ್ಲ, ಅವರು ಇಷ್ಟು ಬೇಗ ಕುಡಿದ್ರ? ಜಾನಕಿ, 2 ಲೋಟ ಹಾಲನ್ನು ರಾಮು ಒಬ್ರೆ ಕುಡಿದ್ಬಿಟ್ರು. ಅದು ಎಷ್ಟು ಬೇಗ ಗೊತ್ತಾ? ಹಿಂಗೆ ಎತ್ತಿದ್ರು ಹಿಂಗೆ ಇಳಿಸಿದ್ರು, ಲೋಟ ಖಾಲಿ. ನಿಮ್ಮಪ್ಪ ಸಿಕ್ಕಿದ್ದ ಚಾನ್ಸು ಅಂತ ಅವ್ರ ಲೋಟ ಹಾಲನ್ನು ರಾಮುಗೆ ಕೊಟ್ಬಿಟ್ರು. ಮತ್ತಿನ್ನೇನಮ್ಮ, ರಾಮು ಅವ್ರಿಗೆ ಅಷ್ಟು ಚಿಕ್ಕ ಲೋಟದಲ್ಲಿ ಕೊಟ್ರೆ ಸಾಲತ್ತಾ? ಅದಕ್ಕೆ ಈಗ ದೊಡ್ಡ ಲೋಟದಲ್ಲಿ ಕೊಡ್ತೀನಿ.
ತಗೋ, ಈಗಲಾದ್ರೂ ತಗೊಂಡೋಗಿ ಕೊಡು. ಸರಿಯಾಗಿದ್ದೀರಾ ಎಲ್ರು? ನನಗೆ ತೋಟಗಾರಿಕೆ ಅಂದರೆ ಚಿಕ್ಕ ವಯಸ್ಸಿಂದಾನೇ ತುಂಬ ಇಷ್ಟ. ಇವಾಗ ಒಂಚೂರು ಪುರ್ಸೊತ್ತು ಸಿಕ್ಕಿದೆ, ಅದಕ್ಕೆ ಮಾಡ್ತಾ ಇದ್ದೀನಿ. ನಮ್ಮ ಮನೆಗೆ ಬೇಕಾಗಿದ್ದ ತರಕಾರಿ ಸೊಪ್ಪು ಎಲ್ಲ ಇಲ್ಲೇ ಬೆಳೆಯೋಣ ಅಂದ್ಕೊಂಡಿದ್ದೀನಿ. ತಗೊಳ್ಳಿ. ವಾ, ಹಾಲು ಅಂದರೆ ನಿಮ್ಗೆ ಅಷ್ಟೊಂದು ಇಷ್ಟನಾ? ಹಾಂ ಹ್ಞೂ, ಮತ್ತೆ ಇನ್ನ ಗಟ್ಟಿಯಾಗಿದ್ದಿದ್ರೆ ಮಜಾನೇ ಬ್ಯಾರೆ. ಇನ್ನೂ ಬೇಕಾ? ಹ್ಞೂ ತಗೊಬನ್ನಿ. ಬಾಡಿ ಬಿಲ್ಡಿಂಗು, ಹಾಲು. ಜಾನಕಿ, ಈ ರಾಮು ಅವ್ರು ನಮ್ಮ ಮನೆ ಊಟಕ್ಕೆ ಬಂದಿದ್ದಾರೋ ಅಥವಾ ಇರೋ ಹಾಲನ್ನೆಲ್ಲ ಕುಡಿದು ಖಾಲಿ ಮಾಡೋಕೆ ಬಂದಿದ್ದಾರೋ? ಇಡೀ ದಿನಕ್ಕೆ ನಮ್ಮ 3 ಜನಕ್ಕೆ ಆಗೋಷ್ಟು ಹಾಲನ್ನ ಒಬ್ಬರೇ ಕುಡಿತಾ ಇದ್ದಾರೆ, ಗಣಪತಿ ಅಭಿಷೇಕದ ಥರ. ಇನ್ನೂ ಸ್ವಲ್ಪ ಬೇಕಂತೆ, ಇರೋಷ್ಟು ತೊಗೊಂಡೋಗಿ ಕೊಡ್ತೀನಿ. ಆಮೇಲೆ ನೀನು 3-4 ರೊಟ್ಟಿ ಮಾತ್ರ ಮಾಡು. ಇಷ್ಟೊಂದು ಹಾಲು ಕುಡ್ದಿದಾರಲ್ಲ, ಜಾಸ್ತಿ ಊಟ ಮಾಡ್ತಾರೋ ಇಲ್ವೋ? ಸರಿಮ್ಮ. ಬೇಡ ಬೇಡ, ಅದು ಇಷ್ಟಿಷ್ಟೇ ಕುಡಿದ್ರೆ ಮಜಾ ಇರಕ್ಕಿಲ್ಲ. ಒಂದೇ ಸಲ ಎತ್ಬಿಡಮ್ಮ, ಅದೇ ಮಜಾ. ಇನ್ನೂ ಬೇಕಾ? ರೀ, ಅವ್ರು ಬಂದಿರೋದು ಊಟ ಮಾಡೋದಕ್ಕೆ. ನಾನು ಈಗಲೇ ಊಟಕ್ಕೆ ಬಡಿಸ್ತೀನಿ, ಕೊಡಿ. ಮೇಡಮ್ಮು ಆಚೆ ಕಡೆಗೆ ಬರಲೇಬಾರ್ದು ಅಂತ ತೀರ್ಮಾನ ಮಾಡ್ಕೊಬಿಟ್ಟವ್ರು ಅನ್ನಿಸ್ತೈತೆ. ನಾನು ತಡವಾಗಿ ಬಂದದಕ್ಕೆ ಈ ಸ್ಕೂಲ್ ಮಕ್ಕಳಂಗೆ ಇದೇ ಶಿಕ್ಷೆ. ಅಣ್ಣ ಅಣ್ಣ, ನಿನ್ನ ಹೆಸರು ಕರ್ಣ ಅಂತ ಮಾಡ್ಕೋಬೇಕಾಯ್ತು. ಅಣ್ಣ, ಪಾರ್ಟಿ ಅಂದರೆ ನೀವು ಕೂಡ ಪಾರ್ಟಿ ಕಣಣ್ಣ. ಹುಷಾರಾಗಿ ಮನೆಗೆ ಹೋಗಿ ಸೇರ್ಕೊಳ್ರ. ಏಟ್ ಕುಡಿದ್ರು ನಮ್ಮ ಥರ ಇರಬೇಕು. ಸರಿ ಕಣಣ್ಣ. ಹೋಗಿ ಹೋಗಿ. ಸರಿ, ಬರ್ತೀವಿ ಕಣಣ್ಣ. ಅಣ್ಣ ಕೀ ಕೊಡೋಣ, ನಾ ಓಡಿಸ್ತೀನಿ. ಅಯ್ಯೋ ನಿನ್ನ, ನಂಗೆ ಗಾಡಿ ಓಡ್ಸೋಕ್ಕಾಗಿಲ್ಲ ಅಂತೀಯಲ್ಲ. ಅಯ್ಯೋ ನನ್ನ ದೊರೆ, ನಾನು ನಿಮ್ಗೆ ಹಂಗಂದೇನಾ? ಈ ಸಾರ್ತಿ ಇರ್ಬೇಕಾದ್ರೆ ದೊರೆಗಳು ರಥ ಓಡಿಸೋದು ಏನು ಚಂದಾಕಿರ್ತದೆ, ಅದಕ್ಕೆ ಹಂಗಂದೆ. ಸೂಪರ್ ಕಳ್ಳ, ಸೂಪರ್. ಐ ಲೈಕ್ ಯು. ಒಂದು ನಿಮಿಷ ತಗ ಬಾಣು. ಚಿನ್ನಂಗೆ ಕಾಸು ಕೊಡೋದ್ರ ಬಗ್ಗೆ ಮಾತಾಡಕ್ ಬಂದು ಮತ್ತೇನು ಮಾತಾಡದೆ ಹೋಯ್ತಾ ಇದ್ದೀವಲ್ಲ ನಾವು. ಅವನೇನಾರ ಕೇಳಿದ್ರೆ ಏನ ಹೇಳೋದು? ಬಿಟ್ಟಾಕ್ಲದೇವ, ಹುಡ್ಸದ್ ದೇವರು ಉಪ್ಪಿನಕಾಯಿ ಕೊಡದೆ ಇರ್ತಾನಲ್ಲ, ಅವನು ಯಾವನೋ ಚಿನ್ನಪ್ಪ ಅಂತೆ. ಅವನಿಗೆ ಯಾಕ್ಲ ಈತನ ಎದ್ಕೊಂಡು ಸಾಯ್ತೀಯ?
ಬೇರೆ ಊರು ಅಂತಂದಲ್ಲ, ಅದಕ್ಕೆ ಕಾಸು ಕೇಳ್ತವನೆ. ನಾನು ಯಾರಂತ ಗೊತ್ತಾದ್ರೆ ಊರೇ ಬಿಟ್ಟು ಹೊಂಟೋಗ್ತಾನೆ. ಬಿಟ್ಟಾಕು. ಚಿ ಚಿ ಛೇ, ಏನಾಯ್ತು? ಚಿ ಚಿನ್ನಪ್ಪ ಕಣೋ. ನಮಸ್ಕಾರ. ಏನು ಈ ಕಡೆ? ಏಯ್ ನಿನ್ ಚಾಲ ಹಿಂದೆ ಕಾಸೆಲ್ಲೋ ಡಬ್ಬಿಲ್ಲ ಅಂದ್ರೆ ಯಾಕೋ ಬೆಡ್ಡಿಂಗ್ ಆಡ್ಬೇಕಿತ್ತು? ಚಿನ್ನ ಚಿನ್ನ ಕೂಗಬೇಡ. ನಾನು ಯಾರು ಅಂತ ನಿಂಗೆ ಗೊತ್ತಿಲ್ಲ. ನೀನ್ ಯಾರು ಅಂತ ನನಗೆ ಚೆನ್ನಾಗೇ ಗೊತ್ತು. ನೀವು ಕಾಸು ಕೊಡ್ದಲೆ ಮಾಡ್ಸೋ ಫ್ರಾಡು. ಬರೀ ಜುಜುಬಿ 4 ಲಕ್ಷಕ್ಕೆ 4 ಲಕ್ಷಕ್ಕೆ ನನ್ನೇ ಪ್ರಾಡ್ ಅಂತೀಯಲ್ಲ ನೀನು? ಏಯ್ ಅದು ನಮ್ಮ ಅಣ್ಣನಿಗೆ ಚಿಲ್ರೆ ಚಿಲ್ರೆ ಕಾಸು ಕಲ. ಹಂಗಾದ್ರೆ ಆ ಚಿಲ್ಡ್ರನ್ನೇ ಕೊಡಪ್ಪ, ನಾನು ಹೋಗ್ತಾ ಇರ್ತೀನಿ. ಏಯ್, ನಿಂಗೇನು ಕಾಸು ತಾನೆ? ಕೊಡ್ತೀನಿ ಕೇಳಲ್ಲ ನಾನು. ಹೋಗ್ಲಾ ನೀನು, ಹೋಗ್ಲಾ? ಅದಕ್ಕೂ ಮುಂಚೆ ಈ ಉಂಗ್ರ ಕೊಡು, ಕಾಸು ಕೊಟ್ಟು ಬಿಡಿಸ್ಕೊಂಡು ಹೋಗು. ಇಲ್ಲ ಅಂದ್ರೆ ನಿಮ್ಮ ಅಪ್ಪನ ಹತ್ರ ಬಂದು. ಏಯ್ ಏಯ್, ತಗೊಳ ತಗೊಳ ತಗ. ಉಂಗ್ರ ಅಂತೆ ಉಂಗ್ರ. ಇಂಥದ್ದು 100 ಉಂಗ್ರ ಆಯ್ತು ನಮ್ಮ ಮನೇಲಿ. ಕಾಸು ಕೊಟ್ಟು ಬಿಡಿಸ್ಕೊಂಡು ಹೋಗು. ಓತಾನು ಹೋಗ. ಹೆಂಗೆ ಅಣ್ಣೋ, ಏನ್ ಕೇಮೆ ಮಾಡ್ಬಿಟ್ಟಣೋ? ಯಾಕೆ? ನಿಮ್ಮ ಮದ್ವೆ ಕೊಟ್ಟು ಉಂಗ್ರ ಅತ್ತಿಗೆ ಬಾ ಕೇಳಿದ್ರೆ ಏನೇ ಹೇಳೋದು? ಸಾಕು ಕಣೆ ರಾಮೋರೆ, ಶುರು ಮಾಡಿ ಶುರು ಮಾಡಿ. ನಿಧಾನ. ಐ ಮೀನ್ ಆರಾಮಾಗಿ ನಿಮಗೆ ಬೇಕಾಗಿದ್ದನ್ನ ಕೇಳಿ ಹಾಕಿಸ್ಕೊಂಡು ತಿನ್ನಿ ಅಂತ. ನಮ್ಮ ಮನೆ ಊಟ ನಿಮಗೆ ಸೆಟ್ ಆಗುತ್ತೋ ಇಲ್ವೋ? ವಾ ಬೊಂಬಟ್ಟಾಗೈತೆ. ಈರುಳ್ಳಿ ಹಸಿರು ಮೆಣಸಿನ್ಕಾಯಿ ಸಿಗ್ತೈತಾ? ಅದ್ರ ಗಮ್ಮತ್ತೇಳಿ ಯಾರೇ. ತರೋಕ್ ಹೇಳ್ತೀನಿ. ಜಾನ್ಕಿ, ಈರುಳ್ಳಿ ಹಸಿಮೆಣಸಿಕಾಯಿ ತಂದು ಕೊಡ್ತೀಯಾ? ಅಮ್ಮ, ನಾನು ರೊಟ್ಟಿ ಹಾಕ್ತಾ ಇದೀನಿ, ನೀನೇ ಬಂದು ತಗೊಂಡು ಹೋಗು. ನಾನೇ ಹೋಗಿ ತಗೊಂಡು ಬರ್ತೀನಿ. ಏ ಜಾನ್ಕಿ, ಹೊರಗಡೆ ಬರಲೇಬಾರ್ದು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯೋ ಹೇಗೆ? ಅದು ಸರಿ, ನೀನು ರೊಟ್ಟಿ ಮಾಡೋದನ್ನ ಮಾತ್ರ ನಿಲ್ಲಿಸ್ಬೇಡ. ರಾಮು ಅವರು ಒಂದು ರೊಟ್ಟಿನ ಒಂದೇ ಸಲ ಬಾಯಿಗೆ ಹಾಕೋತಾ ಇದ್ದಾರೆ. ನಾನು ಹೇಳೋರ್ಗು ನೀನು ಮಾಡ್ತಾನೆ ಇರು. ಹಸಿಮೆಣಸಿನ್ಕಾಯಿ ಈರುಳ್ಳಿ ಕೊಡು. ಸರಿ ಅಮ್ಮ. ಚಾಕು ಕೊಡೆ. ಈಗ ಊಟ ಸಿಹಿ ಆಯ್ತಾ? ಇಲ್ಲ ಇಲ್ಲ, ಯಾವಾಗಲೂ ಮಾಡೋದಕ್ಕಿಂತ ಒಂದು ಸ್ವಲ್ಪ ಖಾರನೇ ಜಾಸ್ತಿ ಇದೆ.
ಇನ್ನೂ ತಗೊಂಬ ಹೋಗೆ. ರಾಮೂರೇ, ಇನ್ನೊಂದು. ಬೇಡ ಬೇಡ, ಒಂದು 5 ಸಾಕು. ಹಾಂ ಸುಶಿ, ಒಂದು 10 ರೊಟ್ಟಿ ತಗೊಂಬರೆ. ಹಾಂ ರೀ, ತಂದೆ. ಓಕೆ. ಹಾಂ ಜಾನಕಿ, ಇನ್ನು ಸ್ವಲ್ಪ ಹಿಟ್ಟು ಕಲ್ಸ್ಕೊಂಬಿಡೆ. ಸರಿ ಅಮ್ಮ. ಬಜ್ಜಿ ತಗೊಳ್ಳಿ. ಇನ್ನೊಂದು ಹಾಕ್ಬಿಡಿ ಅಷ್ಟಾಗಿ. ಹಸಿ ಅನ್ನ. ಹಸಿ ಈರುಳ್ಳಿ. ಮಜ್ಜಿಗೆ ಸಿಗ್ತೈತಾ? ತಗೊಂಡು ಬರ್ತೀನಿ. ಅಲ್ಲ, ಎಷ್ಟು ಅಂತ ನೀವೇ ಅದು ಓಡಾಡ್ತೀರಾ? ಬೇರೆ ಯಾರು ಇಲ್ವೇ? ಬೇರೆ ಯಾರಿಗೆ ಹೇಳೋದು? ನಮ್ಮ ಮನೇಲಿ ಎಲ್ಲರೂ ಸಾಹೇಬ್ರುಗಳೇ. ಎಲ್ಲ ಕೆಲಸನೂ ನಾನೇ ಮಾಡಬೇಕು. ನನಗೇನು ತೊಂದರೆ ಇಲ್ಲ, ನಾನೇ ಹೋಗ್ತಾ ಇರ್ತೀನಿ. ಅಯ್ಯೋ, ಒರೆಸ್ಕೊಬಿಟ್ಟೆ. ಊಟ ಬೊಂಬಟಾಗಿತ್ತು. ಇನ್ನೆರಡು ತುತ್ತು ಹೊಲದಲ್ಲಿ ಕಮ್ಮಿ ಉಂಡಿದ್ರೆ ಸರಿಯಾಗಿ ಹೊಡಿಬೋದಾಗಿತ್ತು. ನೀವು ಉಂಡ್ಬಿಟ್ಟು ಬಂದಿದ್ರಾ? ಹ್ಞೂ, ಏನು ಮಾಡೋದು? ಅದಕ್ಕವ ಬೇಡ ಬೇಡ ಅಂದರು ಉಣ್ಣಕ್ಕಿಕ್ಬಿಟ್ರು. ಅಲ್ಲಿ ತಿಂದ್ಬಿಟ್ಟು ಬಂದ್ರೂ ಇಲ್ಲಿ ಐ ಮೀನ್ ನಮ್ಮ ಮನೆ ಅಡುಗೆ ತುಂಬ ಇಷ್ಟ ಆಗಿರ್ಬೇಕಲ್ಲ ಅಂತ ಕೇಳಕ್ಕೆ ಬಂದೆ. ಹ್ಞೂ, ಫಸ್ಟ್ ಕ್ಲಾಸ್ ಆಗಿತ್ತು. ಮೇಡಮ್ಮು ಊಟ ಮಾಡಿದ್ರಾ? ಹಾಂ, ನಂದು ಜಾನಕಿದು ಆಗಲೇ ಊಟ ಆಯಿತು. ಸರಿ. ಏನಪ್ಪ ಇದು? ಮೇಡಮ್ಗೆ ಈಟೊಂದು ಕೋಪನ. ತಡವಾಗಿ ಬಂದದಕ್ಕೆ ಬೋದ್ರು ಪರವಾಗಿಲ್ಲ. ಇದೇನಿದು? ಮಕಾನ ತೋರಿಸ್ದೆ ಒಳಿಕೆ ಇರೋದು. ಈಟ್ ಕಷ್ಟದಲ್ಲಿ ಬಂದೀನಿ ಅಂತನಾರ ಹೊಸಿ ಕರುಣೆ ಬೇಡವೆ?